ರಾಜ್ಯಸಭೆ ಚುನಾವಣೆಗೆ ನಾಳೆ ನಾಮಪತ್ರ ಸಲ್ಲಿಕೆ ಆಗುತ್ತೆ. ನಾಮಪತ್ರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಲ್ಲಿಕೆ ಮಾಡ್ತಾರೆ. ಸೊ ನಾಳೆ ಮಧ್ಯಾಹ್ನ 12:30ಕ್ಕೆ ಖರ್ಗೆ ಕಡೆಯಿಂದ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಖರ್ಗೆ, ಮನ್ಸೂರ್ ಅಲಿ ಖಾನ್ ಇಬ್ಬರು ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಇನ್ನು ಮೂರನೇ ಸ್ಥಾನಕ್ಕೆ ಪವನ್ ಖೇರಾ ಅಥವಾ ಶರ್ಮಿಳಾ ರೆಡ್ಡಿ ಇವರಿಬ್ಬರಲ್ಲಿ ಒಬ್ಬರು ನಾಳೆನೇ ನಾಮಪತ್ರವನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇರುತ್ತೆ. ನಾಳೆ ಮಧ್ಯಾಹ್ನ 12:30ಕ್ಕೆ ಸೊ ವಿಧಾನಸೌಧದಲ್ಲಿ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಮೂರನೇ ಸ್ಥಾನಕ್ಕೆ ಹೆಸರಂತೂ ಫೈನಲ್ ಆಗಿಲ್ಲ. ಸೊ ಅಲ್ಲಿ ಇಬ್ಬರ ಹೆಸರಿದೆ. ಅಂದರೆ ಮೂರನೇ ಸ್ಥಾನಕ್ಕೆ ಪವನ್ ಖೇರಾ ಅಥವಾ ಶರ್ಮಿಳಾ ರೆಡ್ಡಿ ಅಂತ ಇಬ್ಬರಲ್ಲಿ ಒಬ್ಬರ ನಾಮಪತ್ರ ಅಂತೂ ಫಿಕ್ಸ್ ಆಗುತ್ತೆ. ಬಟ್ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಂತೂ ಫಿಕ್ಸ್ ಆಗಿರೋದು. ಅದರ ಜೊತೆಗೆ ಮನ್ಸೂರ್ ಅಲಿ ಖಾನ್ ನಾಳೆ ಅಂತೂ ಬಹುತೇಕವಾಗಿ ವಿಧಾನಸೌಧಕ್ಕೆ ಬಂದು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. 12:30ಕ್ಕೆ ರಾಜ್ಯಸಭಾ ಚುನಾವಣೆಗೆ. ಈ ಚುನಾವಣೆ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಜನ ಆಯ್ಕೆ ಮಾಡಿರುವಂಥ ಶಾಸಕರ ಓಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಶಾಸಕರೇ ಆಯ್ಕೆ ಮಾಡ್ತಾರೆ ಇವ್ರನ್ನ. ಸೊ ಇಲ್ಲಿ ಬಹುಮತ ಇರೋದು ಕಾಂಗ್ರೆಸ್ಗೆ. ಸೊ ಹಂಗಾಗಿ ಇಲ್ಲಿ 3 ಸ್ಥಾನ ಗೆಲ್ಲುವಂಥ ಸಾಧ್ಯತೆ ಇರುತ್ತೆ ಕಾಂಗ್ರೆಸ್ಸು. ಹಂಗಾಗಿ ಆ ಶಾಸಕರು ಎಲ್ಲರೂ ಇಬ್ಬರಂತೂ ಫಿಕ್ಸ್, ಇನ್ನೊಬ್ರು ಯಾರು ಅನ್ನೋದು ಡೌಟ್ ಇದೆ ಅವರಿಗೆ. ಸೊ ಹಂಗಾಗಿ ಇಬ್ಬರಲ್ಲಿ ಒಬ್ಬರಿಗೆ ಚಾನ್ಸ್ ಕೊಡ್ತಾರೆ. ಒಟ್ಟಿನಲ್ಲಿ 3 ಜನ ಕಾಂಗ್ರೆಸ್ ಕಡೆಯಿಂದ ಆಯ್ಕೆ ಆಗ್ತಾರೆ. ಬಿ ಜೆ ಪಿಯಲ್ಲಿ ಒಬ್ಬರು ಮೈತ್ರಿ ಮಾಡ್ಕೊಂಡು JDS ಒಬ್ಬರು ಕಳಿಸ್ಬೋದಿಲ್ಲ, ಅಂದರೆ ಹಂಗೆ ಇರ್ಬೋದು. ಒಟ್ಟು 4 ಸ್ಥಾನ ಇರುತ್ತೆ. ಸೊ ಹಂಗಾಗಿ ರಾಜ್ಯಸಭಾ ಚುನಾವಣೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಳೆ ಮಧ್ಯಾಹ್ನ 12:30ಕ್ಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ಅನ್ನೋದು. ಸೊ ವಿಧಾನಸೌಧದಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಮನ್ಸೂರ್ ಅಲಿ ಖಾನ್ ಇಬ್ಬರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಕ್ರಾಸ್ ವೋಟಿಂಗ್ ಏನಾದರೂ ನಡೆಯುತ್ತಾ ಅನ್ನೋಂಥ ಕುತೂಹಲ ಇದೆ. ಅಂಥದ್ದೇನು ಆಗಲ್ಲ ಅಂತ ಅನಿಸುತ್ತೆ. ಸೊ ಯಾಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ನಾಳೆ ನಾಮಪತ್ರ ಸಲ್ಲಿಕೆ ಆಗತ್ತೆ. ಸೊ ಈಗಿರೋದು 2, 3ನೇ ಇಬ್ಬರಂತೂ ಫಿಕ್ಸ್ ಆಗಿದೆ. ಇನ್ನು 3, 4 ಯಾರು ಅನ್ನುವಂಥ ಕುತೂಹಲ ಇದೆ. ನಾಳೆ ಏನೆಲ್ಲ ಬೆಳವಣಿಗೆ ಆಗುತ್ತೆ? ನಾಳೆ ಮಧ್ಯಾಹ್ನ 12:00ವರೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭಾ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಮನ್ಸೂರ್ ಅಲಿ ಖಾನ್ ಅವರು ಬೆಂಗಳೂರಿನ ದಕ್ಷಿಣ ಕ್ಷೇತ್ರಕ್ಕೆ ಚುನಾವಣೆ ಸ್ಪರ್ಧಿಸುವಂತ ಮನ್ಸೂರ್ ಅಲಿ ಖಾನ್ ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದಾರೆ. ಹಾಗಾಗಿ 2 ಅಭ್ಯರ್ಥಿಗಳು ಬಹುತೇಕ ಖಚಿತವಾಗಿದೆ. ಇನ್ನು ಶರ್ಮಿಳಾ ರೆಡ್ಡಿ ಏನು ತೆಲಂಗಾಣದ CM ಮಾಜಿ ಮುಖ್ಯಮಂತ್ರಿ ಮಗಳು ಶರ್ಮಿಳಾ ರೆಡ್ಡಿ ಅವ್ರನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳಿಸ್ಬೇಕು ಅಂತ ಒಂದು ಚಿಂತನೆಯಲ್ಲಿ ಇತ್ತು. ಯಾಕಂದ್ರೆ ಅವರು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಚರ್ಚೆ ನಡೆಸಿ ರಾಜ್ಯಸಭೆಗೆ ಆಯ್ಕೆ ಬಗ್ಗೆ ಒಂದಷ್ಟು ಚರ್ಚೆ ನಡೆಸಲಾಗಿತ್ತು. ಹಾಗಾಗಿ 2 ವಿಷಯಗಳಲ್ಲಿ ಇಬ್ಬರ ಹೆಸರು, ಒಬ್ಬರು ಪವನ್ ಖೇರಾ ಮತ್ತು ಇನ್ನೊಬ್ಬರು ಶರ್ಮಿಳಾ ರೆಡ್ಡಿ. ಅದರಲ್ಲಿ ಪವನ್ ಖೇರಾ ಅದು ಬಹುತೇಕ ಅಂತಿಮವಾಗುವಂತ ಸಾಧ್ಯತೆ. ಇದುವರೆಗೆ ಈ ಒಂದು ವಿಷಯದಲ್ಲಿ ಇನ್ನೂ ಸಹ ಗೊಂದಲವಿತ್ತು. ಏನು ಹಿಂದೆ ರಾಜೀವ್ ಗೌಡ ಅವ್ರಿಗೆ ಅವಕಾಶವನ್ನು ಕೊಡಲಾಗಿತ್ತು. ಮತ್ತೆ DK ಸುರೇಶ್ ಅವ್ರನ್ನು ಸಹ ರಾಜ್ಯಸಭೆಗೆ ಕಳಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸುವಂತ ಸಾಧ್ಯತೆ ಇದೆ ಅಂತ ಒಂದು ಲೆಕ್ಕಾಚಾರ ಇತ್ತು. ಈಗ ಅಂತಿಮವಾಗಿ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯಸಭೆಗೆ ಬಹುತೇಕ 100% ಖಚಿತವಾಗಿದೆ. ಹಾಗೆ ನಾಳೆ ರಾಹುಲ್ ಗಾಂಧಿ ಅವರು KC ವೇಣುಗೋಪಾಲ್, ಸುರ್ಜೇವಾಲ ಅವರು ರಾಜ್ಯಕ್ಕೆ ಬಂದು ರಾಜ್ಯದಿಂದ ನಾಳೆ ಮಧ್ಯಾಹ್ನ 12:00ವರೆಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಮನ್ಸೂರ್ ಅಲಿ ಖಾನ್ ಮತ್ತು ಪವನ್ ಖೇರಾ ಈ ಮೂವರು ಸಹ ರಾಜೀನಾಮೆ ಅವರು ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. 8ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನಾಂಕ ಮತ್ತು 9ನೇ ತಾರೀಕು ನಾಮಪತ್ರ ಪರಿಶೀಲನೆ ಇದೆ. ಹೀಗಾಗಿ ಅವರು 3 ಅಭ್ಯರ್ಥಿಗಳ ಆಯ್ಕೆ ಬಹುತೇಕ ಖಚಿತವಾಗಿದೆ. ಒಂದ್ ವೇಳೆ 3ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳೇನಾದ್ರು ಕಂಟೆಸ್ಟ್ ಮಾಡಿದೆ ಅಥವಾ 4ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದ್ರೆ ಆಗ್ಲಿ ನೀವು ಚುನಾವಣೆ ನಡೆಸಬೇಕಾಗತ್ತೆ. ಯಾಕಂದ್ರೆ ಬಿಜೆಪಿ ಮತ್ತು JDS ನ ಒಬ್ಬರು ಅಭ್ಯರ್ಥಿನ ಆಯ್ಕೆ ಮಾಡ್ಬೇಕಾಗತ್ತೆ. ಇನ್ನೂ ಅಧಿಕೃತವಾಗಿ ಬಿಜೆಪಿಯಿಂದ ಅಥವಾ JDS ಇಂದ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಯಾಕಂದ್ರೆ ದೇವೇಗೌಡರನ್ನ ಆಯ್ಕೆ ಮಾಡ್ತಾರೆ ಅಂತ ಇದುವರೆಗೂ ಕಾದಿದ್ರು. ಇನ್ನೂ ಸಹ ದೇವೇಗೌಡರ ಬಗ್ಗೆ ಯಾವುದೇ ಖಚಿತತೆ ಇಲ್ಲ. ಹೀಗಾಗಿ ಸುಮಲತಾ ಅಂಬರೀಶ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅಥವಾ ಅವ್ರಿಲ್ಲ ಅಂತಂದ್ರೆ ಸದಾನಂದ ಗೌಡ್ರಿಗೆ, ನಿರ್ಮಲ್ ಕುಮಾರ್ ಸುರಾನ್ ಅವರಿಗೆ, ಒಟ್ಟು 3ರಲ್ಲಿ ಯಾರಿಗಾರು ಒಬ್ಬರಿಗೆ ಚಾನ್ಸ್ ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ದೇವೇಗೌಡರು ಕರ್ನಾಟಕದಿಂದ ಹೊರತುಪಡಿಸಿ ಬೇರೆ ರಾಜ್ಯದಿಂದ ಆಯ್ಕೆ ಮಾಡಿ ಕರ್ನಾಟಕದಿಂದ ಬೇರೆಯವ್ರಿಗೆ ಅವಕಾಶವನ್ನು ಕೊಡಿ ಅಂತ ಚರ್ಚೆ ಇದೆ. ಇನ್ನೂ ಸಹ ಪಕ್ಷದ ವರಿಷ್ಠರು ತೀರ್ಮಾನ ಕೈಗೊಂಡಿಲ್ಲ. ಇನ್ನೂ ಸಹ 2-3 ತಿಂಗಳ ಕಾಲಾವಕಾಶ ಇರೋ ಕಾರಣಕ್ಕೋಸ್ಕರ ಬಿಜೆಪಿಯಿಂದ ಯಾರು ಆಗ್ತಾರೆ ಅಭ್ಯರ್ಥಿ ಅಂತ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಇಂದ ಈ 3 ಅಭ್ಯರ್ಥಿಗಳು ಫೈನಲ್ ಆಗಿದೆ. ಈ 3 ಅಭ್ಯರ್ಥಿಗಳು ನಾಳೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.